ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು PUC ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ನಂಬಲ್ಲಿ ಬರ್ತಕ್ಕಂಥ ಪಾರ್ಟ್ ಬಿ ನಲ್ಲಿ ಬರ್ತಕ್ಕಂಥ ಫಸ್ಟ್ ಪ್ರೋಗ್ರಾಮ್ನ ನೋಡಿದ್ವಿ. ಆ ಫಸ್ಟ್ ಪ್ರೋಗ್ರಾಮಲ್ಲಿ ಮಾರ್ಕ್ಸ್ ಅನ್ನೋ ಟೇಬಲ್ನ ಕ್ರಿಯೇಟ್ ಮಾಡಿ 10 ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟು ಕ್ವೇರೀಸ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಅದೇ ರೀತಿ ನಿಮಗೆ ಸೆಕೆಂಡ್ ಪ್ರೋಗ್ರಾಮ್ನ ಇಲ್ಲಿ ಬೆಸ್ಕಾಮ್ ಟೇಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕ್ವೇರೀಸ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಕೇಳಿದ್ದಾರೆ. ಫಸ್ಟಿಗೆ ನೋಡ್ರಿ, ಸೆಕೆಂಡ್ ಪ್ರೋಗ್ರಾಮ್ ಏನಿದೆ ಅಂದರೆ ಕ್ರಿಯೇಟ್ ಎ ಟೇಬಲ್ ಫಾರ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಬಿಲ್ ವಿತ್ ದ ಫಾಲೋಯಿಂಗ್ ಫೀಲ್ಡ್ಸ್ ಅಂದರೆ ಅಟ್ರಿಬ್ಯೂಟ್ಸ್ನ RR ನಂಬರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕಸ್ಟಮರ್ ನೇಮು, ನೆಕ್ಸ್ಟು ಬಿಲ್ ಡೇಟು, ನೆಕ್ಸ್ಟು ಎಷ್ಟು ಯೂನಿಟ್ಸ್ ಯೂಸ್ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅಂಡ್ ಎಂಟರ್ 10 ರೆಕಾರ್ಡ್ಸ್. ಬೆಸ್ಕಾಮ್ ಅನ್ನೋ ಎಂಟಿಟಿನ ಕ್ರಿಯೇಟ್ ಮಾಡಬೇಕು, ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಬೇಕು, 10 ರೆಕಾರ್ಡ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟು ಕ್ವೇರೀಸ್ ಏನೇನು ಕೊಟ್ಟಾರೋ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಫಸ್ಟಿಗೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಟೇಬಲ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಕ್ರಿಯೇಟ್ ಟೇಬಲ್ ಬೆಸ್ಕಾಮ್ ಅಂತ ಇದೆ. ನೆಕ್ಸ್ಟು ನಾವು ಅದರಲ್ಲಿ ಅಟ್ರಿಬ್ಯೂಟ್ಸ್ನ ಬರೀಬೇಕು. ಸೊ ನಾನು ಈ PUC ಸೆಕೆಂಡ್ ಇಯರ್ ಪ್ರಾಕ್ಟಿಕಲ್ ಮ್ಯಾನ್ಯುವಲ್ ಏನಿದೆಯೋ ಅದರಲ್ಲಿರೋದನ್ನ ನಾನು ತಗೊಂಡು ಕಾಪಿ ಮಾಡ್ತಿದ್ದೀನಿ. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಟೈಪ್ ಮಾಡಬೇಕು. ಯಾವುದರಲ್ಲಿ ಆಲ್ರೆಡಿ ನಿನ್ನೆ ಅಂದರೆ ವಿಡಿಯೋದಲ್ಲಿ MySQL ಇಂಟರ್ಫೇಸಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ನಾನು ಹೇಳಿದ್ದೆ. ಇನ್ನೊಂದು ಸರಿ ಹೇಳ್ತೀನಿ. ಫಸ್ಟಿಗೆ ಸಿ ಡ್ರೈವಲ್ಲಿ ಯಾವ ಫೋಲ್ಡ್ರಲ್ಲಿ ಇರುತ್ತೋ ಅಥವಾ ಯಾವ ಡ್ರೈವ್ ಇರುತ್ತೋ ಅದರಿಂದ ನಾವು ಹೊರಗೆ ಬಂದು MySQL ಪಾತ್ ಅಡ್ರೆಸ್ ಬಿನ್ ಎಲ್ಲಿರುತ್ತೋ ಅದನ್ನು ಕಾಪಿ ಮಾಡ್ಕೊಂಬಂದು ನಾವೇನು ಮಾಡಬೇಕು, ಅಲ್ಲಿ ಯೂಸ್ ಮಾಡಬೇಕು. ಅಂದರೆ ಆ ಫೋಲ್ಡ್ರಿಗೆ ಹೋಗಿ MySQL -u root -p ಅಂತೇಳಿ ಬರೀಬೇಕು. ಇದನ್ನು ಯಾಕೆ ಬರಿತೀವಿ ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗು ನಾವು ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನೋಡ್ರಿ, ಜಸ್ಟ್ ನಾನು ಕಂಟ್ರೋಲ್ ವಿ ಕೊಟ್ಟು ನಾನೇನಾದ್ರು ಕ್ರಿಯೇಟ್ ಟೇಬಲ್ ಬೆಸ್ಕಾಮ್ ಅಂತ ಹೇಳಿದೆಯಲ್ಲ ಅದನ್ನು ನಾನು ಕ್ರಿಯೇಟ್ ಮಾಡೋಕ್ಕೆ ಹೋದರೆ ನಮಗೆ ನೋ ಡಾಟಾಬೇಸ್ ಸೆಲೆಕ್ಟೆಡ್ ಅಂತ ಬರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಫಸ್ಟು ಡಾಟಾಬೇಸ್ನ ಕ್ರಿಯೇಟ್ ಮಾಡಿದ್ವಿ. ಡಾಟಾಬೇಸ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟು ನಾವೇನು ಮಾಡಿದ್ವಿ, ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅದೇ ರೀತಿ ಕ್ರಿಯೇಟ್ ಡಾಟಾಬೇಸ್ ಬೆಸ್ಕಾಮ್ ಅಂತೇಳಿ ಕೊಡ್ತೀನಿ. ನೆಕ್ಸ್ಟು ಸೆಮಿಕೋಲನ್ ಕೊಡಬೇಕು. ಕ್ವೇರಿ ಓಕೆ. ಕ್ವೇರಿ ಓಕೆ ಅಂತ ಬಂತಪ್ಪ ಅಂದರೆ ನೀವು ಬರೆದಿರೋ ಕ್ವೇರಿ ಕರೆಕ್ಟ್ ಇದೆ ಅಂತ ಅರ್ಥ. ಕ್ವೇರಿ ಓಕೆ ಬರಲಿಲ್ಲ, ಎರರ್ಸ್ ಏನಾದರೂ ಬಂದು ಅಂದರೆ ಈ ಥರ ಇಲ್ಲಿ ನಮಗೆ ಎರರ್ ಅಂತ ಏನು ತೋರಿಸುತ್ತೀವೋ ಆ ರೀತಿ ತೋರಿಸುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಡಾಟಾಬೇಸ್ ಕ್ರಿಯೇಟ್ ಆದಮೇಲೆ ಯೂಸ್ ಬೆಸ್ಕಾಮ್ ಅಂದರೆ ಯಾವುದು ಡಾಟಾಬೇಸ್ನ ನೀವು ಕ್ರಿಯೇಟ್ ಮಾಡಿರ್ತೀರೋ ಅಂದರೆ ಫಸ್ಟ್ ಟೈಮ್ ನೀವು MySQL ಇಂಟರ್ಫೇಸ್ನ ಓಪನ್ ಮಾಡಿದಾಗ ನೀವು ಜಸ್ಟ್ ಅದನ್ನು ಒಂದು ಡಾಟಾಬೇಸ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಅದರೊಳಗಡೆ ಬರಿತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ಬರೀಬೇಕಂದ್ರೆ ಬೇಕಾಗಲ್ಲ. ಬಟ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಫಸ್ಟು ಕ್ರಿಯೇಟ್ ಡಾಟಾಬೇಸ್ ಅಂತ ಇದೆ. ಫಸ್ಟಿಗೆ ಒಂದ್ಸರಿ ಕ್ರಿಯೇಟ್ ಮಾಡಿದ್ಮೇಲೆ ಮುಗೀತು. ನೆಕ್ಸ್ಟ್ ನೀವೇನು ಮಾಡಬೇಕು, ಯೂಸ್ ಬೆಸ್ಕಾಮ್ ಅಂತೇಳಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಇದರಲ್ಲಿ ಸಿಸ್ಟಮಲ್ಲಿ ಇದೆ ಅಂತ ಅನ್ಕೊಳ್ರಿ ಡಾಟಾಬೇಸ್ ಬೆಸ್ಕಾಮ್ ಅನ್ನೋದು. ನೀವೇನು ಮಾಡಬೇಕು, ಯೂಸ್ ಬೆಸ್ಕಾಮ್ ಅಂತೇಳಿ ಡೈರೆಕ್ಟ್ ಕೊಡಬೇಕು. ಕೊಟ್ಟು ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಯೂಸ್ ಬೆಸ್ಕಾಮ್ ಅಂತ ಕೊಟ್ಟರೆ ಡಾಟಾಬೇಸ್ ಚೇಂಜ್ ಅಂತ ಬರುತ್ತೆ. ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಕ್ರಿಯೇಟ್ ಟೇಬಲ್ ಬೆಸ್ಕಾಮ್ RR ನಂಬರ್ ವರ್ಕ್ ಆರ್ 10. ವರ್ಕ್ ಆರ್ 10 ಅನ್ನೋದು ಡಾಟಾ ಟೈಪು, ಅಂದರೆ ಈ RR ನಂಬರು 10 ಡಿಜಿಟ್ಸ್ ಬರಲಿ ಅಂತ ಪ್ರೈಮರಿ ಕೀ ಅಂತ ಕೊಡ್ತೀವಿ. ಪ್ರೈಮರಿ ಕೀ ಅನ್ನೋದು ಕನ್ಸ್ಟೆಂಟ್ಸ್. ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದರಲ್ಲಿ ಪ್ರೈಮರಿ ಕೀ ಒಂದು. ಪ್ರೈಮರಿ ಕೀ ಅನ್ನೋದೇನು, ಯುನೀಕು ಮತ್ತು ನಾಟ್ನಲ್ ಕಾಂಬಿನೇಷನ್ ಏನಿರ್ತವೋ ಅಂಥವನ್ನ ನಾವೇನಂತ ಕರಿತೀವಿ, ಪ್ರೈಮರಿ ಕೀ ಅಂತ ಕರಿತೀವಿ. ಇಲ್ಲಿ ಕಸ್ಟಮರ್ ನೇಮಿಗೆ ನಾವು ಪ್ರೈಮರಿ ಕೀ ಅಂತ ಕೊಡಕ್ಕೆ ಬರಲ್ಲ. ಯಾಕಂದರೆ ಪ್ರೈಮರಿ ಕೀ ಅನ್ನೋದೇನು ಯುನೀಕ್ ಆಗಿರಬೇಕು. ಕಸ್ಟಮರ್ ನೇಮ್ ಏನಿರ್ಬೋದು ಸೇಮ್ ಬರ್ಬೋದು. ಫಾರ್ ಎಕ್ಸಾಂಪಲ್ ABC ಅಂತ ಒಬ್ಬರು ಕಸ್ಟಮರ್ ನೇಮ್ ಇತ್ತಂದರೆ ಇನ್ನೊಬ್ಬರು ABC ಇರ್ಬೋದು, ಮತ್ತೊಬ್ಬರು ABC ಇರ್ಬೋದು. ಬಟ್ RR ನಂಬರ್ ಮಾತ್ರ ಸೇಮ್ ಇರಲ್ಲ. ಯಾವಾಗಲೂ ಡಿಫ್ರೆಂಟ್ ಮನೆಗೆ ಅಥವಾ ಡಿಫ್ರೆಂಟ್ ಹೌಸಸ್ಗೆ ಡಿಫ್ರೆಂಟ್ RR ನಂಬರ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಪ್ರೈಮರಿ ಕೀ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬಿಲ್ ಡೇಟ್ ಅಂತ ಬಂದಾಗ ನಾವು ಡೇಟ್ ಫಂಕ್ಷನ್ನ ಯಾವಾಗಲೂ ಡೇಟ್ ಡಾಟಾ ಟೈಪಿಂದ ತೊಗೋಬೇಕು. ಡೇಟ್ ಡಾಟಾ ಟೈಪ್ ತೊಗೊಂಡ್ರೆ ಮಾತ್ರ ಅದು ವರ್ಕ್ ಆಗುತ್ತೆ, ಇನ್ನು ಯಾವುದೇ ಡಾಟಾ ಟೈಪ್ ವರ್ಕ್ ಆಗಲ್ಲ. ಸೊ ನೆಕ್ಸ್ಟು ಯೂನಿಟ್ಸ್ ಬಂದುಬಿಟ್ಟು ಇಂಟೀಜರ್, ಎಷ್ಟು ಯೂನಿಟ್ಸು ಆ ಮನೆಯಲ್ಲಿ ಎಷ್ಟು ಯೂನಿಟ್ಸ್ ಯೂಸ್ ಮಾಡ್ಯಾರೆ ಕರೆಂಟ್ನ ಅಂತೇಳಿ, ಪವರ್ ಕನ್ಸಂಪ್ಷನ್ ಆಗಿದೆ ಅಂತೇಳಿ ತಿಳ್ಕೊಳಕ್ಕೆ ಯೂನಿಟ್ಸ್ನ ತೊಗೊಳ್ತೀವಿ. ಸೊ ಇದು ನಾವು ಟೇಬಲ್ನ ಕ್ರಿಯೇಟ್ ಮಾಡೋ ಪ್ರೊಸೀಜರ್. ಸೊ ಈಗ ನಾನು ಎಂಟರ್ ಕೀ ಪ್ರೆಸ್ ಮಾಡಿದರೆ, ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೇನಾಗುತ್ತೆ, ಕ್ವೇರಿ ಓಕೆ ಅಂತ ಬರುತ್ತೆ. ಕ್ವೇರಿ ಓಕೆ ಅಂತ ಬಂತಪ್ಪ ಅಂದರೆ ಅರ್ಥ
ಇಲ್ಲಿ ಟೇಬಲ್ ಬೆಸ್ಕಾಂ ಟೇಬಲ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಈ ಬೆಸ್ಕಾಂ ಟೇಬಲ್ನ ಕ್ರಿಯೇಟ್ ಆಗಿದೆ ಅಂತ ತಕ್ಷಣ ನಾವೇನು ಮಾಡಬೇಕು, ಡಿಸ್ಕ್ರಿಪ್ಷನ್ ನೋಡ್ತೀವಿ. ಅಂದರೆ ಟೇಬಲ್ ಕ್ರಿಯೇಟ್ ಆಗಿರೋದ್ರಲ್ಲಿ ನಮಗೆ ಏನೇನು ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಿವಿ ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ಬೆಸ್ಕಾಮ್ ಅಂತ DSC ಬೆಸ್ಕಾಮ್ ಅಂತ ಕೊಡ್ತೀವಿ. DSC ಅನ್ನೋದು ಡಿಸ್ಕ್ರೈಬ್ ಅಂತ. ಲಾಸ್ಟ್ ವಿಡಿಯೋದಲ್ಲಿ DSCನ 2 ಪರ್ಪಸ್ ಯೂಸ್ ಮಾಡಿದ್ವಿ, ಒಂದು ಡಿಸ್ಕ್ರೈಬ್ಗೆ, ಇನ್ನೊಂದು ಡಿಸೆಂಡಿಂಗ್ ಆರ್ಡರ್ಗೆ. ಸೊ ಇಲ್ಲಿ DSC ಬೆಸ್ಕಾಮ್ ಅಂತ ಕೊಟ್ಟು ಸೆಮಿಕೋಲನ್ ಕೊಟ್ಟು ಎಂಟರ್ ಕೊಟ್ಟರೆ ನಾವು ಏನು ಅಟ್ರಿಬ್ಯೂಟ್ಸ್ ಅಥವಾ ಫೀಲ್ಡ್ಸ್ ಯೂಸ್ ಮಾಡಿರ್ತೀವೋ ಅದು ಪ್ಲಸ್ ಡಾಟಾ ಟೈಪು ಪ್ಲಸ್ ನಾವು ಪ್ರೈಮರಿ ಕೀ ಯಾವ್ದು ಕೊಟ್ಟಿವೋ ಅದು ಮೆನ್ಷನ್ ಆಗುತ್ತೆ. ಡಿಫಾಲ್ಟ್ ವ್ಯಾಲ್ಯೂ ನಾಟ್ ನಲ್ ಅಂತ ಯಾವುದು ನಾಟ್ ನಲ್ ತೊಗೊಳಂಗಿಲ್ಲ, ನಲ್ ವ್ಯಾಲ್ಯೂ ತೊಗೊಳಂಗಿಲ್ಲ, ಅದನ್ನು ನಾವು ನಾಟ್ ನಲ್ ಅಂತ ಕೊಡ್ತೀವಿ. ಸೊ ಇಲ್ಲಿ ಇದು ನಾಟ್ ನಲ್ ಅಂತೇಳಿ SS ಅಂತ ಬರುತ್ತೆ. ಯಾವುದು ಡೇಟ್ ಕೂಡ ಏನು ಅದು ನಲ್ ವ್ಯಾಲ್ಯೂ ಆಗಂಗಿಲ್ಲ, ಮತ್ತು ಯೂನಿಟ್ಸ್ ಕೂಡ ನಲ್ ವ್ಯಾಲ್ಯೂ ಆಗಂಗಿಲ್ಲ. ಸೊ ಈ ಥರ ನಾವು ಏನು ಮಾಡ್ತೀವಿ, ಟೇಬಲ್ನ ಕ್ರಿಯೇಟ್ ಮಾಡಿ ಆ ಟೇಬಲ್ನಲ್ಲಿ ಏನೇನು ಅಟ್ರಿಬ್ಯೂಟ್ಸ್ ಯೂಸ್ ಮಾಡಿದ್ವಿ ಅನ್ನೋದನ್ನ ನೋಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಈಗ ಏನು ಮಾಡ್ಬೇಕು, ನೆಕ್ಸ್ಟ್ ನಾವು ಟೇಬಲ್ ಕ್ರಿಯೇಟ್ ಆದಮೇಲೆ ಅದಕ್ಕೆ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕು. ಆ ವ್ಯಾಲ್ಯೂ ಇನ್ಸರ್ಟ್ ಮಾಡೋದು ನಾವು ಜಸ್ಟ್ ಏನು ಮಾಡಬೇಕು, ಇನ್ಸರ್ಟ್ ಇಂಟು ಬೆಸ್ಕಾಮ್ ಅಂತ ಬರೆದು ಇಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಸೊ ನಾನು 10 ವ್ಯಾಲ್ಯೂಸ್ನು ಇನ್ಸರ್ಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟು ಇನ್ಸರ್ಟ್ ಇಂಟು ಕೀವರ್ಡು ಬೆಸ್ಕಾಮ್ ಅನ್ನೋದು ಟೇಬಲ್ ನೇಮು, ವ್ಯಾಲ್ಯೂಸ್ ಅನ್ನೋದು ಕೂಡ ಕೀವರ್ಡು. ಇಲ್ಲಿ ಈ 1120 ಅಂತ ಬರ್ತೀವಿ. ಇಲ್ಲಿ ವರ್ಕ್ ಕ್ಯಾರ್ ಯೂಸ್ ಮಾಡಿರೋದ್ರಿಂದ, ಆಲ್ಫಾಬೆಟ್ಸ್ ಯೂಸ್ ಮಾಡಿರೋದ್ರಿಂದ ಇದನ್ನು ಸಿಂಗಲ್ ಕೋಟಲ್ಲೇ ಬರೀಬೇಕು. ನೆಕ್ಸ್ಟು ವರ್ಕ್ ಕ್ಯಾರ್ 25 ಕಸ್ಟಮರ್ ನೇಮು ಸಿಂಗಲ್ ಕೋಟಲ್ಲೇ ಬರೀಬೇಕು. ನೆಕ್ಸ್ಟ್ ಡೇಟ್ ಫಂಕ್ಷನ್ನು ಯಾವಾಗಲೂ ಇದನ್ನು ಸಿಂಗಲ್ ಕೋಟಲ್ಲೇ ಬರೀತೀವಿ. ಯಾವುದನ್ನು, ಡೇಟ್ ಯಾವಾಗಲೂ ಹೆಂಗೆ ಯಾವ ಫಾರ್ಮೆಟ್ ಇರುತ್ತೆ ಅಂದರೆ ಫಸ್ಟು ಇಯರ್ ಇರುತ್ತೆ, ಅದಾದಮೇಲೆ ಐಫನ್ನು, ಮಂತು 05 ಅನ್ನೋದು ಮಂತು, ನೆಕ್ಸ್ಟ್ ಅದಾದಮೇಲೆ ಡೇಟ್ ಇರುತ್ತೆ. ಇಯರು, ಮಂತು, ಡೇಟು, ಈ ಥರ ನಾವು ಡೇಟ್ ಫಾರ್ಮೆಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಯೂನಿಟ್ಸು 250 ಯೂನಿಟ್ಸ್ನ ಯೂಸ್ ಮಾಡ್ಯಾರ ಅಂತ ಅರ್ಥ. ಸೊ ಇದು ಒಂದೇನಾಯ್ತು, ಈಗ ಒಂದು ವ್ಯಾಲ್ಯೂ ನಮ್ಮ ಬೆಸ್ಕಾಮ್ ಟೇಬಲ್ಗೆ ಇನ್ಸರ್ಟ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂನ ತೊಗೊಳ್ತೀನಿ. ಸೆಕೆಂಡ್ ವ್ಯಾಲ್ಯೂ ತೊಗೊಂಡು ಸೆಕೆಂಡ್ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ವ್ಯಾಲ್ಯೂ ಕೂಡ ಇನ್ಸರ್ಟ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಥರ್ಡ್ ವ್ಯಾಲ್ಯೂ ಇನ್ಸರ್ಟ್ ಆಯಿತು. ನಿಮಗೆ 5 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿರಿ ಅಂತ ಕೇಳಿದರೆ 5 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಬೇಕು, ಅಥವಾ 10 ರೆಕಾರ್ಡ್ಸ್ ಅಂತ ಕೇಳಿದರೆ 10 ರೆಕಾರ್ಡ್ಸ್ನ ಬರೀಬೇಕು. ಒಂದು ನೀವು ಬರೆದಾದ್ಮೇಲೆ ನೀವೇನು ಮಾಡಬೇಕಂದ್ರೆ ಅದನ್ನೇ ತೊಗೊಂಡು ಅದರಲ್ಲಿ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಹೋಗಬೇಕು. ಅಥವಾ ಅವ್ರೇನಾದರೂ ಮೆನ್ಷನ್ ಮಾಡಿದರೆ ಟೇಬಲ್ಲು ಅಥವಾ ವ್ಯಾಲ್ಯೂಸ್ನ ಮೆನ್ಷನ್ ಮಾಡಿದರೆ ನೀವು ಅವೇ ವ್ಯಾಲ್ಯೂಸ್ನ ಬರೀಬೇಕು. ಸೊ ಇಲ್ಲಿ ನಾನು ಮ್ಯಾನ್ಯಲಲ್ಲಿ ಏನು ಡಾಟಾ ಇದೆಯೋ ಅದೇ ಡಾಟಾನ ತೊಗೊಳ್ತಾ ಇದ್ದೀನಿ. ಒನ್ಸ್ ನೀವು ವ್ಯಾಲ್ಯೂನ ಇನ್ಸರ್ಟ್ ಮಾಡಿದ್ಮೇಲೆ ಅದರಲ್ಲಿ ಯಾವುದೇ ಕ್ವೆರೀಸ್ ಬೇಕಾದರೂ ನೀವೇನು ಮಾಡ್ಬೋದು, ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು. ನೀವು ಡಾಟಾನೇ ಕೊಟ್ಟಿಲ್ಲ ಅಂದರೆ ನಾವು ಯಾವುದೇ ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲ್ಲ. ಚೇಂಜ್ ಆಯ್ತು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ನೋಡ್ರಿ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಇಲ್ಲಿ ನಾನು IN ಬರೆದಿದ್ದಿಲ್ಲ, ಸೊ ಅದಕ್ಕೆ ಅದು ಎರರ್ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಆದರೆ ಅದು ಎರರ್ ತೋರಿಸುತ್ತೆ, ತಗೊಳಲ್ಲ. ಕ್ವೆರಿ ಓಕೆ ಅಂತ ಬಂದರೆ ಮಾತ್ರ ಏನಾಗುತ್ತೆ, ನಮಗೆ ಅಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಆಗಿದೆ ಅಥವಾ ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಕ್ವೆರಿ ಓಕೆ ಅಂತ ಬರಲಿಲ್ಲ ಅಂದರೆ ಅಲ್ಲಿ ನಾವು ಬರೆದಿರೋ ಕ್ವೆರಿ ತಪ್ಪಿದೆ ಅಂತ ಅರ್ಥ. ಪ್ರತಿಯೊಂದು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ
ಟೈಮ್ ಹಿಡಿತು ಅಂತೇಳಿ ನಾನು ಏನು ಮಾಡ್ತಿದ್ದೀನಿ, ಅಲ್ಲಿರೋ ಮ್ಯಾನುವಲ್ ಇರೋ ಡಾಟಾನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಈಗೇನಾಯಿತು, ಟೋಟಲು 10 ರೆಕಾರ್ಡ್ಸು ನಮ್ಮ ಬೆಸ್ಕಾಮ್ ಟೇಬಲ್ಗೆ ಇನ್ಸರ್ಟ್ ಆಯಿತು. ಸೊ ಈಗ ಒನ್ ಬೈ ಒನ್ ನಾವು ಏನು ಮಾಡೋಣ, ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ವ್ಯೂ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಆಲ್ರೆಡಿ ನಾವು ಚೆಕ್ ಮಾಡಿದ್ವಿ. ಸ್ಟ್ರಕ್ಚರ್ ಆಫ್ ದ ಟೇಬಲ್ನ ನಾವು ವ್ಯೂ ಮಾಡಬೇಕಂದ್ರೆ DESC ಅಂತ ಬರೆದು ನಾವೇನು ಮಾಡಬೇಕು, ಇಲ್ಲಿ ಟೇಬಲ್ ನೇಮ್ನ ಬರಿಬೇಕು. ಟೇಬಲ್ ನೇಮ್ ಬಂದ್ಬಿಟ್ಟು ಬೆಸ್ಕಾಮ್ ಅಂತೇಳಿ DSC ಬೆಸ್ಕಾಮ್ ಅಂತೇಳಿ ಮಾಡ್ತೀವಿ. ಸೊ ಆಲ್ರೆಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಇನ್ನೊಂದ್ಸರಿ ಚೆಕ್ ಮಾಡೋಣ. ಟೇಬಲ್ನಲ್ಲಿರೋ ಡಿಸ್ಕ್ರಿಪ್ಷನ್ ಅಂದರೆ ಯಾವ ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಿವಿ ಅಂತೇಳಿ ಬರುತ್ತೆ. ನೆಕ್ಸ್ಟು ವ್ಯೂ ಆಲ್ ದ ರೆಕಾರ್ಡ್ಸ್ ಇನ್ ದ ಟೇಬಲ್, ಅಂದರೆ ಟೇಬಲಲ್ಲಿ ಇರ್ತಕ್ಕಂಥ ಎಲ್ಲ ರೆಕಾರ್ಡ್ಸ್ನು ನಾವು ಚೆಕ್ ಮಾಡಬೇಕಪ್ಪ ಅಂದರೆ ಸೆಲೆಕ್ಟ್ ಅಂತ ಕೊಡ್ತೀವಿ. ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಬೆಸ್ಕಾಮ್ ಅಂತೇಳಿ ಕೊಡ್ತೀವಿ. ಸೊ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಬೆಸ್ಕಾಮ್ ಅಂತ ಕೊಟ್ಟರೆ ನಾವೇನು ಡಾಟಾನ ಇನ್ಸರ್ಟ್ ಮಾಡಿದ್ವಲ್ಲ ಆ ಡಾಟಾ ಟೇಬಲ್ ರೂಪದಲ್ಲಿ ಬರುತ್ತೆ. ಸೊ RR ನಂಬರು, ಕಸ್ಟಮರ್ ನೇಮು, ಬಿಲ್ ಡೇಟು ಮತ್ತು ಯೂನಿಟ್ಸು ಇವೆಲ್ಲವೂ ಏನು ಬಂತು, ನಮಗೆ ಟೋಟಲಾಗಿ ನಾವೇನು ಡಾಟಾ ಎಂಟ್ರಿ ಮಾಡಿದ್ವೋ ಆ ಡಾಟಾ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೇರಿ ಬಂದುಬಿಟ್ಟು ನಮಗೆ ಲಿಸ್ಟ್ ಆಲ್ ದ ರೆಕಾರ್ಡ್ಸ್ ಅಂತಿದೆ. ನಾವು ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಬೆಸ್ಕಾಮ್ ಅಂತ ಕೊಟ್ವಿ. ನೆಕ್ಸ್ಟ್ ಆ್ಯಡ್ ಎ ನ್ಯೂ ಫೀಲ್ಡ್ ಫಾರ್ ಬಿಲ್ ಅಮೌಂಟ್ ಇನ್ ದ ನೇಮ್ ಆಫ್ ಬಿಲ್ ಅಮೌಂಟ್, ಅಂದರೆ ನಾವು ಬಿಲ್ ಅಮೌಂಟ್ ಅಂತ ಒಂದು ಕಾಲಮ್ನ ಆ್ಯಡ್ ಮಾಡಬೇಕು. ಸೊ ಅದನ್ನು ಆ್ಯಡ್ ಮಾಡಬೇಕಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾವು ನೋಡಿದ್ವಿ, ಯಾವುದಾದ್ರೂ ಒಂದು ವ್ಯಾಲ್ಯೂನ ಅಥವಾ ಟೇಬಲ್ನಲ್ಲಿ ಅಟ್ರಿಬ್ಯೂಟ್ನ ಮಾಡಿಫೈ ಮಾಡಬೇಕಂದ್ರೆ ಆಲ್ಟರ್ ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಆಲ್ಟರ್ ಟೇಬಲ್ ಅಂದರೆ ಯಾವ ಟೇಬಲು, ಬೆಸ್ಕಾಮ್ ಟೇಬಲ್ನ ಆಲ್ಟರ್ ಮಾಡುವಂಥ. ಆ್ಯಡ್ ಅಂತ ಕೊಡ್ತೀವಿ. ಆ್ಯಡ್ ಅಂದರೆ ಆ್ಯಡ್ ಮಾಡುವಂಥ ಬಿಲ್ ಅಮೌಂಟ್ ಫ್ಲೋಟ್ 7,2 ಅಂದರೆ ಫ್ಲೋಟ್ ವ್ಯಾಲ್ಯೂ ತೊಗೊಂಡು ಬಿಲ್ ಅಮೌಂಟ್ನ ಫ್ಲೋಟ್ 7,2 ಅಂತೇಳಿ ಕೊಡ್ತೀವಿ. ಈ ಥರ ಕ್ವೇರಿ ಬರೆದ್ರೆ ಇದೇನಾಗುತ್ತೆ, ಬಿಲ್ ಅಮೌಂಟ್ ಅಂತ ಒಂದು ಕಾಲಮು ನಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು, ಎಂಟರ್ ಕೀ ಪ್ರೆಸ್ ಮಾಡಿದರೆ ಕ್ವೇರಿ ಓಕೆ ಅಂತ ಬರುತ್ತೆ. ಸೊ ಈಗ ಚೆಕ್ ಮಾಡ್ಕೋಬೋದು, DESC ಬೆಸ್ಕಾಮ್ ಅಂತ ಕೊಡ್ತೀವಿ. DSC ಬೆಸ್ಕಾಮ್ ಅಂತ ಕೊಟ್ಟರೆ ಇಲ್ಲಿ ನಮಗೆ ಒಂದು ಬಿಲ್ ಅಮೌಂಟ್ ಅಂತ ಕಾಲಮು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ನಾವು ಯೂಸ್ ಮಾಡಿದಾಗ ಇಲ್ಲಿ ಬಿಲ್ ಅಮೌಂಟ್ ಇದ್ದಿಲ್ಲ. ಅದಾದಮೇಲೆ ಟೇಬಲ್ಗೆ ನಾವು ಬಿಲ್ ಅಮೌಂಟ್ ಅನ್ನೋದನ್ನ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ಏನಿದೆ, ಕಂಪ್ಯೂಟ್ ದ ಬಿಲ್ ಅಮೌಂಟ್ ಫಾರ್ ಈಚ್ ಕನ್ಸ್ಯೂಮರ್ ಆಸ್ ಪರ್ ದ ಫಾಲೋಯಿಂಗ್ ರೂಲ್ಸ್. ಅಂದರೆ ನಮಗೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಏನು ಬರುತ್ತಲ್ಲ, ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತಪ್ಪ ಅಮೌಂಟ್ ಅಂದರೆ, ಫಸ್ಟು ಇಲ್ಲಿ ಜಸ್ಟ್ ನಮಗೆ ಕೊಟ್ಟಿರೋ 750, 7.5, 8.5 ಇರಲ್ಲ. ಇಲ್ಲಿ ಕೊಟ್ಟಿರೋ ಪ್ರಕಾರ ಫಸ್ಟು ಮಿನಿಮಮ್ ಅಮೌಂಟ್, ಅಂದರೆ ಮಿನಿಮಮ್ ಅಮೌಂಟ್ ಅಂದರೆ ಇದು ಬೈ ಡಿಫಾಲ್ಟ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಎಷ್ಟಾದರೂ ಯೂಸ್ ಮಾಡಲಿ ಯೂನಿಟ್ಸ್ನ, ಅದು ಮಿನಿಮಮ್ ಅಮೌಂಟು 100 ರುಪೀಸು ಎಲ್ಲ ಮನೆಗೂ ಅದು ಬರುತ್ತೆ. ಓಕೆನಾ. ನೆಕ್ಸ್ಟು ಅದಾದಮೇಲೆ ಫಾರ್ ಫಸ್ಟ್ 100 ಯೂನಿಟ್ಸ್. ಫಾರ್ ಫಸ್ಟ್ 100 ಯೂನಿಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ 100ಗಿಂತ ಬಿಲೋ ಯೂಸ್ ಮಾಡಿರ್ತಾರೆ, 80, 90 ಈ ಥರ ಯೂಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ 100 ಪ್ಲಸ್, ಈಗ ಫಾರ್ ಎಕ್ಸಾಂಪಲ್ 80 ಯೂಸ್ ಮಾಡ್ಯಾರಂದರೆ 80 ಇಂಟು 7.5, 80 ಇಂಟು 7.5 ಏನು ವರ್ಕ್ ಆಗುತ್ತಲ್ಲ, ಕ್ಯಾಲ್ಕುಲೇಟ್ ಆಗುತ್ತಲ್ಲ, ಅಷ್ಟು ಅಮೌಂಟು ನಮಗೆ ಏನಾಗುತ್ತೆ, ಬಿಲ್ ಬರುತ್ತೆ. ಸೊ ಅದೇ ರೀತಿ 100ಗಿಂತ ಜಾಸ್ತಿ ಹೋದ್ರು ಫಾರ್ ದ ಅಬೋವ್ 100 ಯೂನಿಟ್ಸ್, ಫಾರ್ ದ ಅಬೋವ್ 100 ಯೂನಿಟ್ಸ್ ಏನಾಗುತ್ತೆ 8.5 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 120 ಯೂನಿಟ್ನ ಕನ್ಸ್ಯೂಮ್ ಮಾಡಿರ್ತಾರೆ ಅಂತ ಅಂದ್ಕೊಳ್ರಿ. 120 ಯೂನಿಟ್ನ ಕನ್ಸ್ಯೂಮ್ ಮಾಡಿದರೆ ಫಸ್ಟು ಬೇಸಿಕ್ಕು ಬೈ ಡಿಫಾಲ್ಟ್ ಮಿನಿಮಮ್ ಅಮೌಂಟು 100 ರುಪೀಸ್ ಇರುತ್ತೆ, ಪ್ಲಸ್ 100 ಯೂನಿಟ್ಸ್ವರೆಗೂ ಅಂದರೆ 7.5 ಬರುತ್ತೆ. 100 ಇಂಟು 7.5 ಆಫ್ಟರ್ ಅಂದರೆ 120 ಯೂಸ್ ಮಾಡಿರ್ತಾರಲ್ಲ, 100 ಆದಮೇಲೆ 8.5 ಬರುತ್ತೆ. ಅಂದರೆ 8.5 ಅಂದರೆ 20 ಇಂಟು 8.5 ಬರುತ್ತೆ. ಸೊ ಆ ಥರ ಬಿಲ್ನ ಸೆಟ್ ಮಾಡಿರ್ತಾರೆ. ಸೊ ಇಲ್ಲಿ ಫಸ್ಟಿಗೆ ನೋಡೋಣ, ಜಸ್ಟು ಅಪ್ಡೇಟ್ ಬೆಸ್ಕಾಮ್ ಸೆಟ್ ಅಮೌಂಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಅಪ್ಡೇಟ್ ಬೆಸ್ಕಾಮ್ ಸೆಟ್ ಬಿಲ್ ಅಮೌಂಟ್ 100 ಪ್ಲಸ್ ಯೂನಿಟ್ 7.5 ವೇರ್ ಯೂನಿಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100. ಅಂದರೆ 100ಗಿಂತ 100 ಅಥವಾ 100ಗಿಂತ ಕಡಿಮೆ ಬಂದರೆ ಮಿನಿಮಮ್ ಅಮೌಂಟು 100 ಇರುತ್ತಲ್ಲ ಆ ಅಮೌಂಟು ಪ್ಲಸ್ ಅದ್ರ ಜೊತೆಗೆ ಎಷ್ಟು ಯೂನಿಟ್ಸ್ನ ಕನ್ಸ್ಯೂಮ್ ಮಾಡಿರ್ತಾರೋ ಅಷ್ಟು ಇಂಟು 7.5 ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಟೇಬಲಲ್ಲಿ ಇಲ್ಲಿ ಯೂನಿಟ್ಸು 250 ಯೂಸ್ ಮಾಡಿದ್ದಾರೆ, 56 ಯೂಸ್ ಮಾಡಿದ್ದಾರೆ, 562 ಯೂನಿಟ್ಸ್ ಯೂಸ್ ಮಾಡಿದ್ದಾರೆ, 782 ಯೂನಿಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೇನಾಗುತ್ತೆ, ಆಫ್ಟರ್ 100 ಆದಮೇಲೆ ಎಷ್ಟಾದರೂ ಯೂಸ್ ಮಾಡಲಿ
ಅದು ಏನಾಗುತ್ತೆ ಇಂಟು 8.5 ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆರಿಯಲ್ಲಿ ಇಲ್ಲಿ ಮಾತ್ರ ಇಲ್ಲಿ ಏನು 100ಗಿಂತ ಕಡಿಮೆ 56 73 92 72 ಯೂಸ್ ಮಾಡ್ಯಾರೋ ಅದಕ್ಕೆ ಈ ಕ್ವೆರಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ಏನು ಅಪ್ಡೇಟ್ ಅನ್ನೋದು ಕೀವರ್ಡು, ಬೆಸ್ಕಾಮ್ ಅನ್ನೋದು ಟೇಬಲ್ ನೇಮು, ಸೆಟ್ ಅಮೌಂಟ್ ಬಿಲ್ ಅಮೌಂಟ್ನ ಹೆಂಗೆ ಸೆಟ್ ಮಾಡಬೇಕು 100 ಪ್ಲಸ್ ಯೂನಿಟ್ಸ್ ಇಂಟು 7.5 ವೇರ್ ಯೂನಿಟ್ಸ್ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 100. 100ಗಿಂತ ಕಮ್ಮಿ ಯಾರು ಯೂಸ್ ಮಾಡಿರ್ತಾರೋ ಅವರಿಗೆಲ್ಲ ಈ ಕ್ವೆರಿ ವರ್ಕ್ ಆಗುತ್ತೆ. ಸೊ ಎಂಟರ್ ಕೀ ಪ್ರೆಸ್ ಮಾಡಿದರೆ ಕ್ವೆರಿ ಓಕೆ ಅಂತ ಬರುತ್ತೆ. ಅದೇ ರೀತಿ ನೆಕ್ಸ್ಟು ಅಬೋವ್ 100 ಯೂಸ್ ಮಾಡಿದರೆ, ಗ್ರೇಟರ್ ದ್ಯಾನ್ 100 ಯೂಸ್ ಮಾಡಿದರೆ ಅವರಿಗೆ ಒಂದು ಕ್ವೆರಿನ ಬರೀಬೇಕು. ಯಾವ ರೀತಿ ಅಂದರೆ ಸೇಮ್ ಅಪ್ಡೇಟ್ ಅಪ್ಡೇಟ್ ಬೆಸ್ಕಾಮ್ ಸೆಟ್ ಬಿಲ್ ಅಮೌಂಟ್ ಇಸ್ ಈಕ್ವಲ್ ಟು 100 ಪ್ಲಸ್ 100 ಇಂಟು 7.5 ಅಂದರೆ 100 ಇಂಟು 7.5 ಅಲ್ಲಿ ಬಿಲೋ 100 ಅಂತ ಏನಿರ್ತದೋ ಫಸ್ಟ್ 100 ಕಸ್ಟಮರ್ 100 ಯೂನಿಟ್ಸಿಗೆ ಅದು 7.5 ಬರುತ್ತೆ ಅಂದರೆ ಫಸ್ಟಿಗೆ. ನೆಕ್ಸ್ಟ್ ಅದಾದಮೇಲೆ ಯೂನಿಟ್ಸ್ ಮೈನಸ್ 100 ಅಂತ ತೊಗೊಳ್ತೀವಿ. ಯೂನಿಟ್ಸ್ ಮೈನಸ್ 100 ಅಂತ ಯಾಕೆ ತೊಗೊಂತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಅವಾಗಲೇ ಹೇಳ್ದಂಗೆ 120 ಯೂಸ್ ಮಾಡಿದರೆ 100ವರೆಗೂ 7.5 ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದಮೇಲೆ 120 ಮೈನಸ್ 100 ಅಂದರೆ 20 ಇಂಟು 8.5 ಬರುತ್ತೆ. ಸೊ ವೇರ್ ಯೂನಿಟ್ಸ್ ಗ್ರೇಟರ್ ದ್ಯಾನ್ 100ಗಿಂತ ಜಾಸ್ತಿ ಇದ್ದರೆ ಈ ಕ್ವೆರಿನ ಯೂಸ್ ಮಾಡ್ತೀವಿ. ಇದು ಮ್ಯಾನ್ಯಲ್ ಆಗಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೇಮ್ ನಮ್ಮ ಮನೆಯಲ್ಲಿ ಕೂಡ ಏನು ಕರೆಂಟ್ ಬಿಲ್ ಬರುತ್ತಲ್ಲ ಇದೇ ರೀತಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಎಂಟರ್ ಕೀ ಪ್ರೆಸ್ ಮಾಡಿದರೆ ಕ್ವೆರಿ ಓಕೆ ಅಂತ ಬಂತು. ಈಗ ನಾವೇನು ಮಾಡಬೇಕು, ಕ್ವೆರಿ ಯಾವುದು ಕ್ವೆರಿ ಕೊಟ್ಟ ಮೇಲೆ ಅಪ್ಡೇಟ್ ಮಾಡಿದ ಮೇಲೆ ನಾವು ವ್ಯಾಲ್ಯೂಸ್ನ ಚೆಕ್ ಮಾಡಬೇಕು. ಬಿಲ್ ಅಮೌಂಟ್ ಬಂದಿದೆಯಲ್ಲ ಅಂತ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಬೆಸ್ಕಾಮ್. ಈಗ ಏನಾಗುತ್ತೆ ನಮಗೆ ಆರ್ ನಂಬರು, ಕಸ್ಟಮರ್ ನೇಮು, ಬಿಲ್ ಡೇಟು, ಯೂನಿಟ್ಸ್ ಎಲ್ಲ ನಾವು ಕೊಟ್ಟಿದ್ವಿ. ಬಿಲ್ ಅಮೌಂಟ್ ಅನ್ನೋದೇನು ಇದು ಕ್ಯಾಲ್ಕುಲೇಟ್ ಆಗಿ ಬಂದಿರೋ ಅಮೌಂಟು. ಸೊ ಈ ಥರ ನಮಗೆ ಬಿಲ್ ಅಮೌಂಟು ಕ್ಯಾಲ್ಕುಲೇಟ್ ಆಗೋಕ್ಕೆ ಈ ರೀತಿ ಕ್ವೆರೀಸ್ನ ಬರೀತೀವಿ. ಸೊ ಇಲ್ಲಿ 520 ಅಂತ ಏನು ಬಂದಿದೆಯೋ 520 ಅನ್ನೋದು ಬಿಲೋ 100 ಯೂಸ್ ಮಾಡಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಜಾಸ್ತಿ ಯಾವ ಬಂದಿದೋ ಅದು ಅಬೋವ್ 100 ಯೂಸ್ ಮಾಡಿರೋದು. ಸೊ ಈ ಥರ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಕ್ವೆರಿ ಏನಿದೆ, ಡಿಸ್ಪ್ಲೇ ದ ಮ್ಯಾಕ್ಸಿಮಮ್ ಮಿನಿಮಮ್ ಆ್ಯಂಡ್ ಟೋಟಲ್ ಬಿಲ್ ಅಮೌಂಟ್. ನೋಡ್ರಿ ಅಂದರೆ ಸೆಲೆಕ್ಟ್ ಮ್ಯಾಕ್ಸಿಮಮ್ ಬಿಲ್ ಅಮೌಂಟು, ಮಿನಿಮಮ್ ಬಿಲ್ ಅಮೌಂಟು ಮತ್ತು ಅವರೇಜ್ ಬಿಲ್ ಅಮೌಂಟು, ಸಮ್ ಬಿಲ್ ಅಮೌಂಟು, ಟೋಟಲ್ ಆಗಿ ಎಷ್ಟು ಬಿಲ್ ಬಂದಿದೆ ಅಂತ ಫಸ್ಟ್ ನೋಡೋಣ. ಸೆಲೆಕ್ಟ್ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಅಂದರೆ ಈ ಟೇಬಲಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆಯೋ ಅದು ಪ್ರಿಂಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಇಲ್ಲಿ ನಮಗೆ ಈ ಟೇಬಲಲ್ಲಿರೋದು 6647 ಆರಾಮಾಗಿದೆ, ಅದು ತೋರಿಸುತ್ತೆ. ನೆಕ್ಸ್ಟ್ ಮಿನಿಮಮ್ ಬಿಲ್ ಅಮೌಂಟ್ ಯಾವುದಿದೆಯೋ ಅದನ್ನು ತೋರಿಸುತ್ತೆ. ಮಿನಿಮಮ್ ಬಿಲ್ ಅಮೌಂಟ್ ಯಾವುದಿದೆ 520 ಇದೆ. ನೆಕ್ಸ್ಟ್ ಅವರೇಜ್ ಬಿಲ್ ಅಮೌಂಟ್ ಅಂದರೆ ಇವೆಲ್ಲ ಆ್ಯಡ್ ಆಗ್ತವೆ. ಟೋಟಲ್ ಬಿಲ್ ಅಮೌಂಟು ಆ್ಯಡ್ ಆಗುತ್ತೆ. ಆ್ಯಡ್ ಆಗಿ ಡಿವೈಡೆಡ್ ಬೈ 10 ಮಾಡ್ತೀವಿ. ಯಾಕಂದರೆ ನಾವು ಅವರೇಜ್ ತೆಗೆಯೋದು ಟೋಟಲ್ ನಂಬರು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ನಂಬರ್, ಟೋಟಲ್ ಆ್ಯಡ್ ಮಾಡಿದ್ದು ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ನ ನೋಡ್ತೀವಿ. ನೆಕ್ಸ್ಟ್ ಸಮ್ ಬಿಲ್ ಅಮೌಂಟ್ ಅಂದರೆ ಟೋಟಲ್ ಇದೆಲ್ಲ ಆ್ಯಡ್ ಮಾಡಿದ್ದು ಎಷ್ಟು ಬರುತ್ತೋ ಅದನ್ನು ಸಮ್ ಬಿಲ್ ಅಮೌಂಟ್ ಅಥವಾ ಅದನ್ನು ಟೋಟಲ್ ಬಿಲ್ ಅಮೌಂಟ್ ಅಂತೇಳಿ ಕರಿತೀವಿ. ಇದನ್ನು ಎಂಟರ್ ಕೀ ಪ್ರೆಸ್ ಮಾಡಿದರೆ ನಮಗೆ ಮ್ಯಾಕ್ಸಿಮಮ್ ಬಿಲ್ ಅಮೌಂಟು 6647 ಬಂತು. ಮಿನಿಮಮ್ ಬಿಲ್ ಅಮೌಂಟು 520 ಬರುತ್ತೆ. ಅವರೇಜ್ ಬಿಲ್ ಅಮೌಂಟ್ ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡಿರಿ, ನಿಮಗೆ ಈ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಸಮ್ ಬಿಲ್ ಅಮೌಂಟ್ ಅಂದರೆ ಇಲ್ಲಿ ನಮಗೆ ಇದೆಲ್ಲ ಆ್ಯಡ್ ಮಾಡಿದ್ದು ಬರುತ್ತೆ. ಇಲ್ಲಿದೆ ನೋಡಿರಿ ಟೋಟಲ್ಲು 23,516 ಟೋಟಲ್ ವ್ಯಾಲ್ಯೂ ಆಗುತ್ತೆ. ಡಿವೈಡೆಡ್ ಬೈ 10 ಮಾಡಿದರೆ 2351 ಬರುತ್ತೆ. ಇಲ್ಲೇನು ಬಂದಿದೆಯಲ್ಲ ಈ ಅಮೌಂಟ್ ಬರುತ್ತೆ ಡಿವೈಡೆಡ್ ಬೈ 10 ಮಾಡಿದರೆ, ಅಂದರೆ ಟೋಟಲ್ ಡಿವೈಡೆಡ್ ಬೈ 10 ಮಾಡಿದರೆ. ಸೊ ಈ ಥರ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ನ ಮತ್ತು ಮಿನಿಮಮ್ ಬಿಲ್ ಅಮೌಂಟ್ನ, ಅವರೇಜ್ ಬಿಲ್ ಅಮೌಂಟ್ನ ನಾವು ಕಂಡುಹಿಡಿಯೋಕ್ಕೆ ಮ್ಯಾಕ್ಸಿಮಮ್ ಅಂತ ಬರೆದು ಬ್ರ್ಯಾಕೆಟ್ ಒಳಗಡೆ ಬಿಲ್ ಅಮೌಂಟ್ ಅಂತ ಬರಿತೀವಿ, ಅಂದರೆ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದು. ಅದೇ ರೀತಿ ಮಿನಿಮಮ್ ಬಿಲ್ ಅಮೌಂಟ್, ಅವರೇಜ್ ಬಿಲ್ ಅಮೌಂಟ್ ಅಂತೇಳಿ ತಗೊಳ್ತೀವಿ. ನೆಕ್ಸ್ಟ್ ಕ್ವೆರಿ ಬಂದುಬಿಟ್ಟು ಲಿಸ್ಟ್ ಆಲ್ ದ ಬಿಲ್ಸ್ ಜನರೇಟೆಡ್ ಇನ್ ಎ ಸಾರ್ಟೆಡ್ ಆರ್ಡರ್ ಬೇಸ್ಡ್ ಆನ್ ಆರ್ ನಂಬರ್ ಅಂತ ಕೊಟ್ಟಾರೆ. ಬೇಸ್ಡ್ ಆನ್ ಆರ್ ನಂಬರ್ ಅಂದರೆ ನಮಗೇನು ಆರ್ ನಂಬರ್ ಯೂಸ್ ಮಾಡಿವಲ್ಲ ಆ ಕನ್ಸ್ಯೂಮರ್ ನಂಬರ್ ಅಂತ ಏನು ಬರ್ತೀವಿ, ಆ ಕನ್ಸ್ಯೂಮರ್ ನಂಬರಲ್ಲಿ ಬೇಸ್ಡ್ ಆನ್ ದಿಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆರ್ ನಂಬರ್ 1120 ಆದಮೇಲೆ
ನೆಕ್ಸ್ಟ್ ಏನು ಬರುತ್ತೋ 1450 ಸೇಮ್ ಅದು ಇದೆ ಆರ್ಡರ್ ವೈಸೇ ಇದೆ, ಜಸ್ಟ್ ಇನ್ನೊಂದು ಸರಿ ಅದು ಆರ್ಡರ್ ವೈಸ್ ತಗೊಳ್ತದೆ. ಓನ್ಲಿ ಆರ್ ನಂಬರ್ ಅಷ್ಟೇ ತಗೊಳ್ತೀವಿ. ಅಂದರೆ ಇಲ್ಲಿ ಆರ್ ನಂಬರ್ನು ಸೆಲೆಕ್ಟ್ ಆರ್ ನಂಬರ್ ಅಂತ ಕೊಡ್ತೀವಿ. ಆಸ್ಟ್ರಿಕ್ ಅಂತ ಕೊಟ್ಟರೆ ಟೋಟಲ್ ವ್ಯಾಲ್ಯೂಸಿಂದ ಟೇಬಲ್ ಬರುತ್ತೆ. ಅದೇ ರೀತಿ ಓನ್ಲಿ ನಾವು ಯಾವುದಾದ್ರೂ ಒಂದು ಅಟ್ರಿಬ್ಯೂಟ್ ನೇಮ್ನ ಕೊಟ್ಟರೆ ಆ ಅಟ್ರಿಬ್ಯೂಟ್ ನೇಮು ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ವರ್ಕ್ ಆಗುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮಗೆ ಬಿಲ್ ಅಮೌಂಟ್ ವೈಸ್ ಬೇಕಪ್ಪ, ಅಸೆಂಡಿಂಗ್ ಆರ್ಡರ್ ಬೇಕಂದರೆ ಆರ್ಡರ್ ಬೈ ಈಗ ಜಸ್ಟ್ ಏನು ಮಾಡ್ತೀವಿ ಅಂದರೆ ನಾನು ಜಸ್ಟ್ ನಿಮಗೆ ಇದೇನು ಕ್ವೆರಿ ಇಲ್ಲ ನಿಮಗೆ ಆದರೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಬಿಲ್ ಅಮೌಂಟು ಡಿಸೆಂಡಿಂಗ್ ಆರ್ಡರ್ ಬೇಕು ಅಥವಾ ಅಸೆಂಡಿಂಗ್ ಆರ್ಡರ್ ಬೇಕು ಅಂತ ಅಂದ್ಕೊಳ್ರಿ. ಆವಾಗ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಇಲ್ಲಿ ಟೋಟಲಾಗಿ ಎಲ್ಲನೂ ತೊಗೊಳ್ಳೋಣ ಡಾಟಾನ. ನಾನು ಹಂಗಾಗಿ ಸೆಲೆಕ್ಟ್ ಆಸ್ಟಿಕ್ ಅಂತ ಬರ್ತೀನಿ. ಸೆಲೆಕ್ಟ್ ಆಸ್ಟಿಕ್ ಫ್ರಮ್ ಲೆಕ್ಸಿಕಾನ್ ಆರ್ಡರ್ ಬೈ ಬಿಲ್ ಅಮೌಂಟ್ ಅಂತ ಕೊಡ್ತೀವಿ. ಕೊಟ್ಟಾಗ ನೋಡಿ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆರ್ಡರ್ಗೆ ಬರುತ್ತೆ. ಆರ್ಡರ್ ಬೈ ಡಿಸೆಂಡಿಂಗ್ ಬೇಕಂದರೆ ಆರ್ಡರ್ ಬೈ ಬಿಲ್ ಅಮೌಂಟ್ ಡಿಸೆಂಡಿಂಗ್ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ, ಡಿಸೆಂಡಿಂಗ್ ಆರ್ಡರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕಸ್ಟಮರ್ ನೇಮ್ ಮಾತ್ರ ಬೇಕು ಅಂತ ಅಂದ್ಕೊಳ್ತೀವಿ. ಕಸ್ಟಮರ್ ನೇಮ್ ಮಾತ್ರ ಬೇಕು ಅಂದರೆ ಅಲ್ಲಿ ನಾವೇನು ಮಾಡ್ತೀವಿ, ಕಸ್ಟಮರ್ ನೇಮ್ ತಗೋತೀವಿ. ಇದು ನಿಮಗೆ ಈ ಕ್ವೆರಿ ಇಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿಕ್ಕೋಸ್ಕರ. ಕಸ್ಟಮರ್ ನೇಮ್ ಫ್ರಮ್ ಡೆಸ್ಕಾಮ್ ಆರ್ಡರ್ ಬೈ ಕಸ್ಟಮರ್ ನೇಮ್ ಅಂತ ತಗೋ. ಈಗ ಆಲ್ಫಾಬೆಟಿಕಲ್ ವೈಸ್ ಬೇಕಪ್ಪ ಅಂದರೆ ಅದು ನಿಮಗೆ ಆಲ್ಫಾಬೆಟಿಕಲ್ ವೈಸ್ ಕೊಡುತ್ತೆ. ಸೊ ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದರೆ ಓನ್ಲಿ ಕಸ್ಟಮರ್ ನೇಮ್ ಮಾತ್ರ ಪ್ರಿಂಟ್ ಆಗುತ್ತೆ, ಅದು ಆಲ್ಫಾಬೆಟಿಕಲ್ ವೈಸು. ಈ ಥರ ನಾವು ಯಾವುದೇ ಕ್ವೆರಿ ಆದರೂ ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಫಸ್ಟು ಟೇಬಲ್ ಕರೆಕ್ಟ್ ಕ್ರಿಯೇಟ್ ಆಗಿರಬೇಕು, ಅದರಲ್ಲಿ ವ್ಯಾಲ್ಯೂಸು ಇನ್ಸರ್ಟ್ ಆಗಿರಬೇಕು. ಇನ್ಸರ್ಟ್ ಆಗಿದ್ರೆ ಮಾತ್ರ ನಾವೇನು ಮಾಡ್ತೀವಿ, ಯಾವುದೇ ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇದು ನಿಮಗಿರೋ ಸೆಕೆಂಡ್ ಪ್ರೋಗ್ರಾಮು. ನೆಕ್ಸ್ಟು ಥರ್ಡ್ ಫೋರ್ತ್ ಪ್ರೋಗ್ರಾಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ.